ಅವ್ರದ್ದು ಮುಂದೆಲ್ಲ ತಗೊಂಡ್ಬರ್ಬಾರ್ದು ಅಂತ ಹೇಳ್ತಾರೆ. ನೋಡ್ರಿ, ಯಾವತ್ತೂ ಕೂಡ ಯಡಿಯೂರಪ್ಪ ಅವ್ರ ಬಗ್ಗೆ ಯಾವುದೇ ಕೂಡ ಅಸಮಾಧಾನ ಇಲ್ಲ. ಅಲ್ಲ, ಅವ್ರು ಹೇಳಿರಂತ ನಾವೆಲ್ಲ ಕೂಡ ಸಮಕಾಲೀನ ಲೀಡರ್ಗಳು. ಅಂದ್ರೆ ಅವ್ರು ಕೂಡ ಸೆಂಟ್ರಲ್ ಮಿನಿಸ್ಟರ್ ಆಗಿ ವಾಜಪೇಯಿ ಸರ್ಕಾರದಲ್ಲಿ ಅವ್ರು ಕೆಲಸ ಮಾಡಿದಂತವ್ರು. ಯಾರು? ಬಸವ ಪಾಟೀಲ್ ಯತ್ನಾಳ್ ಅವರು ಕೂಡ ಮುಂಚೆಗುಂದು ಕೂಡ ಸಂಘಟನೆ ನೆಲೆದಿಂದ ಬಂದಂತವ್ರು. ಅವತ್ತಿನ ಕಾಲದಲ್ಲಿ ಕೂಡ ಕೇಂದ್ರದ ಮಂತ್ರಿಗಳಾದಂತ ಅನಂತ್ ಕುಮಾರ್ ಅವರು, ನಂತರ ಬಸವ ಪಾಟೀಲ್ ಯತ್ನಾಳ್ ಅವರು, ಯಡಿಯೂರಪ್ಪನವರು, ನಂತರ ಬಿ ವಿ ಶಿವಪ್ಪನವರು, ಶಂಕರ ಮೂರ್ತಿನವರು, ನಮ್ ಕಡೆ ಬಂದ್ರೆ ತಂಗ ಅವರು. ಅಂದ್ರೆ ಅನೇಕ ಮಂದಿ ಮಹನೀಯರು ಕಷ್ಟಪಟ್ಟು ಪಾರ್ಟಿ ಇಲ್ಲಿ ತನಕ ಬಂದಿದೆ. ಹಂಗಾಗಿ ಇವತ್ತು ಎಲ್ಲರ ವಿಚಾರದಲ್ಲಿ, ಅವ್ರ ವಿಚಾರದಲ್ಲಿ ಗೌರವ ಇದೆ ಎಲ್ಲರಿಗೂ ಕೂಡ. ಹಂಗಾಗಿ ಇವತ್ತು ಪಾರ್ಟಿ ಅನ್ನಂಥದ್ದು ಏನು ಹೇಳ್ತದೋ ಅದೆಲ್ಲ ಕೂಡ ಕೇಳ್ಕೊಂಡು ಹೋಗಂತ ಕೆಲಸ ನಾವೆಲ್ಲರೂ ಮಾಡ್ತೀವಿ. ಕಾಂಗ್ರೆಸ್ ಅವರು ನಿಮ್ಗೆ ತುಂಬಾ ಜನ ನಾಯಕರು ಆಹ್ವಾನ ಮಾಡಿದ್ದಾರೆ, ನೋಡ್ರಿ, ಅವ್ರಿಗೆ ಪ್ರೀತಿ ಇರ್ಬೋದು, ಅಭಿಮಾನ ಇರ್ಬೋದು. ಇವತ್ತು ಏನೋ ಅವ್ರಿಗೇನೋ ರಾಮ್ಲು ಅಂದ ತಕ್ಷಣನೇ ಒಳ್ಳೆಯವನನ್ನಂತ ವಿಶ್ವಾಸ ಇರ್ಬೋದು, ಒಳ್ಳೆಯವನನ್ನಂತ ಅಭಿಪ್ರಾಯ ಇರ್ಬೋದು. ಹಂಗಾಗಿ ಅವ್ರು ರಾಮ್ಲು ಅವ್ರ ಬಗ್ಗೆ ಒಂದು ಒಳ್ಳೆ ಮಾತುಗಳು ಮಾತಾಡಿರ್ಬೋದು. ಏನ್ ತಪ್ಪೇನಂದ್ ಇದೆಯಲ್ಲ? ಪಕ್ಷಕ್ಕೆ ಸ್ವಾಗತ ಮಾಡಿದ್ರು. ಅಲ್ಲ, ಪಕ್ಷಕ್ಕಂತ ಪೊಲಿಟಿಕಲ್ ಪಾರ್ಟಿ, ನಾವೊಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಇರ್ತೀವಲ್ಲ, ಕೆಲವೊಂದು ಸಂದರ್ಭದಲ್ಲಿ ನಾವು ಕೂಡ ಕರಿತಿರ್ತೀವಿ. ಅವ್ರುಗಳ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಬರ್ರಿ 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 ಅಂತ ಕರಿತಿರ್ತೀವಿ. ಅಂದ್ರೆ ಇವಾಗೆಲ್ಲ ಪೊಲಿಟಿಕಲ್ ಪಾರ್ಟಿಯಲ್ಲಿ ನಾವು ಮಾತಾಡ್ಬೇಕಾಗುತ್ತಲ್ಲ. ಮಾತಾಡಿದ್ರೆ ಜನರಿಗೆ ಒಂದು ರೀತಿ, ಇಲ್ಲಪ್ಪ ಎಲ್ಲೋ ಒಂದ್ ಕಡೆ ಯಾರೋ ಪೊಲಿಟಿಕಲ್ ಸಿಸ್ಟಮ್ ದಲ್ಲಿ ಬಹಳಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿ ದುಡಿದಾನ, ಕೆಲಸ ಮಾಡಿದಾನ, ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡಿದಾನ. ಅಂತ ಸಂದರ್ಭದಲ್ಲಿ ಆ ಪೊಲಿಟಿಕಲ್ ಪಾರ್ಟಿಯಲ್ಲಿ, ಯಾವುದೇ ಪಾರ್ಟಿಯಲ್ಲಿ ಇದ್ದಂತ ವ್ಯಕ್ತಿಗಳಿಗೆ ತೊಂದರೆ ಆದಂತ ಟೈಮಲ್ಲಿ ಒಂದು ಪಾರ್ಟಿಯಿಂದ ಒಂದು ಪಾರ್ಟಿ ಕರ ಸಹಜ. ಅದು ಹೋಗೋದು ಬಿಡೋದು ಅನ್ನೋಂಥದ್ದು ಅದು ಪಾರ್ಟಿ ತೀರ್ಮಾನ ತಗೊಂತ, ನಮ್ಮ ಮನಸ್ಥಿತಿಗೆ ತೀರ್ಮಾನ ತಗೋಬೇಕಾಗುತ್ತೆ.